ನಮಸ್ಕಾರ ಆತ್ಮೀಯ ಸ್ಪರ್ಧಾರ್ಥಿಗಳೇ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ವಿಡಿಯೋನ ನೋಡ್ತಿದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನೆಲ್ಲ ಅಪ್ಡೇಟ್ ನೋಟಿಫಿಕೇಶನ್ ಗಾಗಿ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಪ್ರೆಸ್ ಮಾಡೋ ಮುಖಾಂತರ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ. ಹಿಂದಿನ ಕ್ಲಾಸ್ ಅಲ್ಲಿ ನಾವು ಕನ್ನಡ ವಿಷಯದ ಸಿಲೆಬಸ್ ಅನ್ನ ಅನಾಲಿಸಿಸ್ ಮಾಡಿದ್ವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೋಷಿಯಲ್ ಸೈನ್ಸ್ ಸಿಲೆಬಸ್ ಅನ್ನ ಅನಾಲಿಸಿಸ್ ಮಾಡ್ಕೊತ ಹೋಗೋಣ. ಇಲ್ಲಿ ನಮಗೆ ಒಟ್ಟು 60 ಅಂಕಗಳಿರುತ್ತೆ. ಈ ಸಿಲೆಬಸ್ ತ್ರೂ ನಾವು ಸ್ಟಡಿ ಮಾಡಿದ್ರೆ 60 to 60 ಮಾರ್ಕ್ಸ್ ಅನ್ನ ಈಸಿಯಾಗಿ ಪಡ್ಕೋಬಹುದು. ಯಾಕಂದ್ರೆ ಇಲ್ಲಿ ಸಿಲೆಬಸ್ ಮೇಲೆ ನಮ್ಗೆ ಕ್ವಶನ್ ಅನ್ನ ಅರೈಸ್ ಆಗಿರುತ್ತೆ. ಹೊರಗಡೆಯಿಂದ ಯಾವುದೇ ರೀತಿಯಾದಂತಹ ಮಾರ್ಕ್ಸ್ ಗಳು ಕೇಳಲ್ಲ. ಬಂದ್ರೂ ಕೂಡ 1.2% ಅಷ್ಟೇ ಕೇಳ್ಬಹುದು. ಸೊ ಇಲ್ಲಿ ಸಿಲೆಬಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಫಸ್ಟ್ ಒನ್ ಇಲ್ಲಿ ಆಧಾರಗಳು. ನಾವು ಇತಿಹಾಸವನ್ನ ಓದ್ಬೇಕಾದ್ರೆ ನಮ್ಗೆ ಆಧಾರಗಳು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಆಧಾರಗಳಿಲ್ಲದೆ ನಾವು ಇತಿಹಾಸವನ್ನ ಓದಕ್ಕಾಗಲ್ಲ. ಸೊ ಇಲ್ಲಿ ಫಸ್ಟ್ ಅದ್ರಲ್ಲಿ ನಾವು ನೋಡ್ಕೊತ ಹೋಗೋಣ. ಚರಿತ್ರೆ ರಚನೆಗೆ ಆಧಾರಗಳು ಏಕೆ ಬೇಕು? ಇವಾಗ ಒಬ್ಬ ಇತಿಹಾಸಕಾರರ ಬಗ್ಗೆ ನಾವು ಓದ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಆಧಾರಗಳು ಬೇಕಾಗತ್ತೆ. ಇವಾಗ ನಾವು ಒಂದು ಸಾಮ್ರಾಜ್ಯ, ಮೌರ್ಯ ಸಾಮ್ರಾಜ್ಯ ಆಗ್ಲಿ, ಅದೇ ರೀತಿ ಶಾತವಾಹನರಾಗ್ಲಿ, ಬೇರೆ ಬೇರೆ ರೀತಿಯಾದಂತಹ ಸಾಮ್ರಾಜ್ಯಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ ಅಂದ್ರೆ ಅದಕ್ಕೆ ಆಧಾರಗಳು ಬೇಕು, ಇತಿಹಾಸ ಬೇಕು, ಹಿನ್ನೆಲೆಗಳು ಬೇಕಾಗತ್ತೆ. ನೆಕ್ಸ್ಟ್ ಒನ್ ಇಲ್ಲಿ ಆಧಾರಗಳ ಮಹತ್ವ, ವಿಧಗಳು. ನೆಕ್ಸ್ಟ್ ಶಾಸನಗಳ ಅಧ್ಯಯನ. ಶಾಸನಗಳ ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಯಾಕಂದ್ರೆ ನಾವು ಇತಿಹಾಸವನ್ನು ಓದ್ಬೇಕಾದ್ರೆ ಕೆಲವೊಂದಿಷ್ಟು ಶಾಸನಗಳು ನಮಗೆ ಇಲ್ಲಿ ಇಂಪಾರ್ಟೆನ್ಸ್ ಆಗತ್ತೆ. ಪ್ರಾವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನು ಅನಾಲಿಸಿಸ್ ಮಾಡಿದಾಗ ಅಲ್ಲಿ ಯಾವ ರೀತಿ ಶಾಸನಗಳ ಮೇಲೆ ಕ್ವಶನ್ಸ್ ಗಳು ಬಂದಿದೆ ಅಂತಕ್ಕಂಥದ್ದು ನೋಡ್ಬೋದು. ನಿಮ್ಗೆ ಈ ಚಾನೆಲ್ ಅಲ್ಲಿ ನಿಮ್ಗೆ 2014ರಿಂದ 2024ರವರೆಗೆ ಟಿಟಿ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿರ್ತಕ್ಕಂತಹ ವಿಡಿಯೋಗಳು ಲಭ್ಯವಿದೆ. ಆ ಒಂದು ವಿಡಿಯೋವನ್ನ ವಾಚ್ ಮಾಡೋದ್ರ ಮುಖಾಂತರ ನೀವು ಇಲ್ಲಿ ತಿಳ್ಕೋಬಹುದು. ನೆಕ್ಸ್ಟ್ ಒನ್ ನಾಣ್ಯಗಳು ಅಧ್ಯಯನ, ಸ್ಮಾರಕಗಳು ಮತ್ತು ಅವಶೇಷಗಳ ಅಧ್ಯಯನ, ಮೌಖಿಕ ಆಧಾರಗಳು, ಅದೇ ರೀತಿ ಇತಿಹಾಸ, ಚರಿತ್ರೆಯ ಪುನರಚನೆಯಲ್ಲಿ ಆಧಾರಗಳ ಪಾತ್ರ. ಇಲ್ಲಿ ನಾಣ್ಯಗಳು ಬಂದ್ಬಿಟ್ಟಾಗ ಕುಶಾಣರು ನಮ್ಮ ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ಬಂಗಾರದ ನಾಣ್ಯವನ್ನ ಪರಿಚಯಿಸಿದ್ರು. ಸೊ ಅದೇ ರೀತಿ ಸ್ಮಾರಕಗಳು, ಇವಾಗ ಇಲ್ಲಿ ಆಗ್ರಾವನ್ನ ಯಾರು ನಿರ್ಮಾಣ ಮಾಡಿದ್ರು, ಅದೇ ರೀತಿ ತಾಜ್ ಮಹಲನ್ನ ಸೊ ಒಂದು ಪರ್ಟಿಕ್ಯುಲರ್ ಕೊಟ್ಟಿರ್ತಾರೆ, ಆ ಸ್ಮಾರಕವನ್ನ ಯಾರು ನಿರ್ಮಿಸಿದ್ರು, ಅವಶೇಷಗಳು ಕೂಡ ಇಲ್ಲಿ ಇಂಪಾರ್ಟೆನ್ಸ್ ಆಗತ್ತೆ. ನೆಕ್ಸ್ಟ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಭಾರತ ವರ್ಷ. ಇಲ್ಲಿ ನಾವು ಪಾರ್ಟ್ಸ್ ಅನ್ನ ನೋಡ್ಕೋಬಹುದು. ಭಾರತದ ಭೌಗೋಳಿಕ ಲಕ್ಷಣ, ಪ್ರಾಗೈತಿಹಾಸ, ಅದೇ ರೀತಿ ಚರಿತ್ರೆಯ ಪೂರ್ವಕಾಲ, ಬದುಕಿಗಾಗಿ ಬಳಸಿಕೊಂಡ ತಾಣಗಳು, ಬೆಂಕಿಗಳ ಬಗೆಗಿನ ತಿಳಿವು, ಗುಹೆಗಳಲ್ಲಿ ಕಂಡುಬರುವ ರೇಖಾಚಿತ್ರಗಳು, ಬದಲಾಗುತ್ತಿರುವ ಪರಿಸರ. ಇಲ್ಲಿ ಇಂಪಾರ್ಟೆನ್ಸ್ ಆಗತ್ತೆ ಬದುಕಿಗಾಗಿ ಬಳಸಿಕೊಂಡ ತಾಣಗಳು, ಬೆಂಕಿಗೆ ತಿಳಿವು. ನಾವಿಲ್ಲಿ ಸಿಂಧು ನಾಗರಿಕತೆಯನ್ನ ತಗೋಬಹುದು, ಇಂಡಿಯನ್ ಸಿವಿಲೈಸೇಷನ್ ತಗೋಬಹುದು. ಅಲ್ಲಿ ಮನುಷ್ಯ ಬೆಂಕಿ ಯಾವ ರೀತಿ ಕಂಡು ಹಿಡಿದ, ಸೊ ಅದು ಬೇಸಿಕ್ಸ್ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಅದೇ ರೀತಿ ತಾಣಗಳು ಕೂಡ ಇಂಪಾರ್ಟೆನ್ಸ್ ಆಗತ್ತೆ. ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಯಾವ ತಾಣಗಳು ಕಂಡು ಬರುತ್ತೆ, ಸೊ ಸಿಂಧು ನಾಗರಿಕತೆ ಕಾಲದಲ್ಲಿ, ಇವು ಕೂಡ ಇಲ್ಲಿ ಇಂಪಾರ್ಟೆನ್ಸ್ ಆಗತ್ತೆ. ನೆಕ್ಸ್ಟ್ ಒನ್ ಪ್ರಾಚೀನ ನಾಗರಿಕತೆ. 50+ ಟೈಮ್ಸ್ ಪ್ರಶ್ನೆಗಳು ಬಂದಿದೆ ಪ್ರಾಚೀನ ನಾಗರಿಕತೆ ಮೇಲೆ. ಇಲ್ಲಿ ಸಿಂಧು ಸರಸ್ವತಿ ನಾಗರಿಕತೆ, ಈಜಿಪ್ಟ್ ಸಿವಿಲೈಸೇಷನ್, ಅದೇ ರೀತಿ ಮೆಸೊಪೊಟೋಮಿಯಾ ಸಿವಿಲೈಸೇಷನ್, ಚೀನಾ ಸಿವಿಲೈಸೇಷನ್, ಗ್ರೀಕ್ ಮತ್ತು ರೋಮನ್ ಸಿವಿಲೈಸೇಷನ್, ಅಮೆರಿಕನ್ ನಾಗರಿಕತೆಗಳು. ನಮಗಿದ್ದು 11th ಕ್ಲಾಸ್ ಹಿಸ್ಟ್ರಿ ಬುಕ್ಸ್ ಅಲ್ಲಿ ಎಲ್ಲವೂ ಕೂಡ ಇದ್ರ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ. ಆ ಒಂದು ಪುಸ್ತಕನ ಓದ್ರ ಮುಖಾಂತರ ನೀವು ಇಲ್ಲಿ ಸಿಲೆಬಸ್ ಅನ್ನ ಕವರ್ ಮಾಡ್ಕೋಬಹುದು. ನೆಕ್ಸ್ಟ್ ಸನಾತನ ಧರ್ಮ. ಸನಾತನ ಧರ್ಮದಲ್ಲಿ ನಮಗೆ ಸನಾತನ ಧರ್ಮದ ಅರ್ಥ ಮತ್ತು ವ್ಯಾಪ್ತಿ ಕೊಟ್ಟಿದ್ದಾರೆ. ವೇದದ ಅರ್ಥ, ಅದೇ ರೀತಿ ವೇದ ಸಾಹಿತ್ಯದ ವಿಂಗಡಣೆ, ವೇದಗಳ ಸ್ವರೂಪ, ಆಸ್ತಿಕ ಮತ್ತು ನಾಸ್ತಿಕ ಪಂಥಗಳು, ಸ್ಮೃತಿ ಸಾಹಿತ್ಯದ 3 ವಿಭಾಗಗಳು, ಮತಗಳ ಮತ್ತು ಮತಾಚಾರ್ಯರು, ಅದೇ ರೀತಿ ವಿಗ್ರಹಾಧನೆಯ ಪ್ರಾರಂಭ, ಅದೇ ರೀತಿ ವೈವಿಧ್ಯಮಯ ಧರ್ಮ. ಇಲ್ಲಿ ಸನಾತನ ಧರ್ಮ ಬಂದ್ಬಿಟ್ಟು ಇಲ್ಲಿ ಡೈರೆಕ್ಟ್ ಆಗಿ ಕ್ವಶನ್ಸ್ ಬರಲ್ಲ. ಇವಾಗ 2024 ಟಿಟಿಯಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ ಅಂತಂದ್ರೆ ಡೆಪ್ತ್ ಆಗಿ ಕ್ವಶನ್ ಕೇಳಿದ್ದಾರೆ. ಸೊ ನಾವು ಇಲ್ಲಿ 360 ಡಿಗ್ರಿಯಲ್ಲಿ ಸ್ಟಡಿ ಮಾಡ್ಬೇಕಾಗತ್ತ. 1 ಲೈನ್ ಕ್ವಶನ್ಸ್ ಗಳು ಕೇಳ್ತಿಲ್ಲ. ಇಲ್ಲಿ ಡೆಪ್ತ್ ಆಗಿ ಓದಿದ್ರೆ ನಾವು ಮಾತ್ರ ಈ ಕ್ವಶನ್ಸ್ ಗೆ ಆನ್ಸರ್ ಅನ್ನ ಮಾಡಬಹುದು. ನೆಕ್ಸ್ಟ್ ಅದೇ ರೀತಿ ಜೈನ ಮತ್ತು ಬೌದ್ಧ ಧರ್ಮಗಳು, ಅದರಲ್ಲಿ
ಜೈನ ಮತ 24 ಏನಿರ್ತಾರೆ ತೀರ್ಥಂಕರಿದ್ದಾರೆ. ಅದರಲ್ಲಿ ಕೊನೆಯ ಮಹಾವೀರನ್ ಬಗ್ಗೆ ನಾವು ಸ್ಟಡಿ ಮಾಡ್ಬೇಕಾಗತ್ತೆ. ಎಲ್ಲವೂ ಕೂಡ ಇಂಪಾರ್ಟೆಂಟ್ಸ್, ಬಟ್ ಮೋಸ್ಟ್ ನಾವು ಇಲ್ಲಿ ಇವ್ರ ಬಗ್ಗೆ ನೋಡ್ಬೇಕಾಗತ್ತೆ. ನೆಕ್ಸ್ಟ್ ಅದೇ ರೀತಿ ಪಾರ್ಶ್ವನಾಥ ಬೋಧಿಸಿದ 4 ತತ್ವಗಳು, ವರ್ಧಮಾನ, ಮಹಾವೀರ, ಗೌತಮ ಬುದ್ಧನು ಬೋಧಿಸಿದಂತ ಕೆಲವೊಂದು ಮಹತ್ವಪೂರ್ಣವಾದ ಪೀಠಿಕೆಗಳನ್ನ ನಾವು ಹೇಳ್ತೀವಿ. ಅದೇ ರೀತಿ ಇವರು ಬೋಧನೆಯ ತತ್ವಗಳು, ಪಂಥಗಳು, ಅನುಯಾಯಿಗಳು ಕೂಡ ಇಂಪಾರ್ಟೆಂಟ್ಸ್ ಆಗತ್ತೆ. ವಿದೇಶಿಯರ ದಾಳಿ, ಅಲೆಕ್ಸಾಂಡರ್ ಪೌರನ ಕದನ. ಇಲ್ಲಿ ಅಲೆಕ್ಸಾಂಡರ್ ಭಾರತಕ್ಕೆ ಬಂದಿದ್ರು. ಸೊ ಇವರು ಮಗಧದ ಮೇಲೆ ದಾಳಿಯನ್ನ ಮಾಡಿದ್ರು. ಆಗ ಏನಾಗತ್ತೆ ಅಂದ್ರೆ ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾನೆ, ಅಲೆಕ್ಸಾಂಡರ್ನ ಸಹಾಯ ತಗೊಂಡು ಒಂದು ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡ್ತಾನೆ. ಜೊತೆಗೆ ಕೌಟಲ್ಯನ ಕೂಡ ಸಹಾಯ ತಗೊಂಡಿರ್ತಾನೆ. ಸೊ ವಿದೇಶಿಯರು ದಾಳಿ ಮಾಡಿದಕ್ಕಂತ ಕೆಲವೊಂದು ಇಶ್ವಿಗಳು ಕೂಡ ಇಲ್ಲಿ ನಮಗೆ ಇಂಪಾರ್ಟೆನ್ಸ್ ಆಗತ್ತೆ. ನೆಕ್ಸ್ಟ್ ಅದೇ ರೀತಿ ಭಾರತ ನಮ್ಮ ಹೆಮ್ಮೆ, ಇದರಲ್ಲಿ ನಾವು ಭರತಖಂಡ, ಹಿಂದೂಸ್ತಾನ, ಇಂಡಿಯಾ, ಜಂಬೂದ್ವೀಪ್ ಇದನ್ನ ನಾವು ಸೆಕೆಂಡ್ PUC ಬುಕ್ಸ್ ಅಲ್ಲಿ ಕವರ್ ಮಾಡ್ಕೋಬಹುದು ಈ ಒಂದು ಸಿಲೆಬಸ್ ಅನ್ನ. ಅದೇ ರೀತಿ ಭಾರತದ ಭವ್ಯತೆಯನ್ನು ತೆರೆದಿಟ್ಟ ಯುರೋಪಿಯನ್ನರು, ಅದೇ ರೀತಿ ವಿದೇಶಿಯರ ಭಾರತೀಯರ ಸಂಸ್ಕೃತಿಯ ಪ್ರಭಾವ. ನೆಕ್ಸ್ಟ್ ಇಲ್ಲಿ ಮೌರ್ಯರು ಮತ್ತು ಕುಶಾಣರು. ಮೌರ್ಯರಲ್ಲಿ ನಾವು ಚಂದ್ರಗುಪ್ತ ಮೌರ್ಯನ ಬಗ್ಗೆ ಹೆಚ್ಚು ಓದ್ಕೋಬೇಕಾಗತ್ತೆ. ಅದೇ ರೀತಿ ಅಶೋಕನ ಬಗ್ಗೆ ಓದ್ಕೋಬೇಕಾಗತ್ತೆ. 261ರಲ್ಲಿ ಕ್ರಿಸ್ತಪೂರ್ವ 261ರಲ್ಲಿ ಕಳಿಂಗ ಯುದ್ಧ ನಡೆಯುತ್ತೆ. ಸೊ ಅದೇ ರೀತಿ ನಮ್ಮ ಭಾರತದಲ್ಲಿಯೂ ಕೂಡ ಅಶೋಕನ ಶಾಸನಗಳು ಸಿಕ್ಕಿದೆ. ನಾವು ಅಶೋಕನ ಭಾರತದ ಶಾಸನಗಳ ಪಿತಾಮಹ ಅಂತ ಹೇಳಿ ಕರಿತೀವಿ. ಕರ್ನಾಟಕದಲ್ಲಿ ಕೂಡ ಮಸ್ಕಿ ಶಾಸನ, ಸುವರ್ಣಗಿರಿ ಶಾಸನ ಸಿಕ್ಕಿದೆ. ಸೊ ಅದರ ಹಿನ್ನೆಲೆ ಏನು ಅಂತಕ್ಕಂಥದ್ದು ನಮಗೆ ತಿಳಿಬೇಕಾಗತ್ತೆ. ಸೊ ಸೆಕೆಂಡ್ PUC ಬುಕ್ಸ್ ಅಲ್ಲಿ ಇದನ್ನ ನಾವು ಕವರ್ ಮಾಡ್ಕೋಬಹುದು. ನೆಕ್ಸ್ಟ್ ಅದೇ ರೀತಿ ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ಸಂಘ, ಸಾಹಿತ್ಯ, ಸಂಗಮ್ ಯುಗ, ಶಾತವಾಹನರು, ಕದಂಬರು, ಗಂಗರು, ಬದಾಮಿ ಚಾಲುಕ್ಯರು, ಕಂಚಿ ಪಲ್ಲವರು. ಇಲ್ಲಿ ಕದಂಬರಲ್ಲಿ ನಾವು ಶಾಸನಗಳನ್ನ ಸ್ಟಡಿ ಮಾಡ್ಬೇಕಾಗತ್ತ. ಅಲ್ಲಿ ಹಲ್ಮಡಿ ಶಾಸನಗಳ ನಮಗ್ ದೊರಕ್ತದ. ನೆಕ್ಸ್ಟ್ ಅದೇ ರೀತಿ ಕಲ್ಯಾಣಿ ಚಾಲುಕ್ಯರು, ದ್ವಾರ ಸಮುದ್ರರು, ಚೋಳರು. ಅದೇ ರೀತಿ ಈ ಮನೆತನದ ಆಡಳಿತ, ಸಾಮಾಜಿಕ, ಧಾರ್ಮಿಕ, ಆರ್ಥಿಕ. ನಾವು ಒಂದು ಸಾಮ್ರಾಜ್ಯವನ್ನ ಅಧ್ಯಯನ ಮಾಡ್ತಿದೀವಿ ಅಂದ್ರೆ ಅದರ ಸಾಮಾಜಿಕ, ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇತ್ತು, ಕಲೆ ಮತ್ತು ವಾಸ್ತುಶಿಲ್ಪ ಎಲ್ಲವೂ ಕೂಡ ಸ್ಟಡಿ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಒನ್ ಇಲ್ಲಿ ಉತ್ತರ ಭಾರತದ ಕೆಲವು ರಾಜವಂಶಗಳು. ಅಹೋಂ ರಾಜವಂಶ, ಮನೆತನದ ಆಡಳಿತ, ಸಾಮಾಜಿಕ. ಈ ಅಹೋಂ ಮನೆತನದಲ್ಲಿ ನಾವು ಇವಾಗ ಯುನೆಸ್ಕೋದಲ್ಲಿ ವರ್ಲ್ಡ್ ಹೆರಿಟೇಜ್ ಅನ್ನಾಗಿ ಆಡ್ ಮಾಡಿದ್ವಿ ಒಂದ್ ಪ್ಲೇಸ್ ಅನ್ನ. ನೆಕ್ಸ್ಟ್ ಒನ್ ಅರಬರು, ಟರ್ಕರು ಮತ್ತು ಅಫ್ಘನರ ದಾಳಿಗಳು. ನೆಕ್ಸ್ಟ್ ಭಾರತ, ಇಲ್ಲಿ ಉತ್ತರ ಭಾರತ ಆಳ್ವಿಕೆ ಮಾಡಿದ ರಜಪೂತರ ಮನೆತನಗಳ ಕೊಡುಗೆಗಳನ್ನು ನೋಡ್ಬೋದು ನಾವು. ನೆಕ್ಸ್ಟ್ ಇದು ಇಂಪಾರ್ಟೆನ್ಸ್ ಆಗತ್ತೆ. ದೆಹಲಿ ಸುಲ್ತಾನರಲ್ಲಿ ಪ್ರಮುಖ ಸಂತತಿಗಳು ಬರುತ್ತೆ, ಅದು ಕೂಡ ಇಂಪಾರ್ಟೆನ್ಸ್ ಆಗತ್ತೆ. ಅದೇ ರೀತಿ ಭಾರತದ ಮತ ಪ್ರವರ್ತಕರು ಅಂತ ಬಂದ್ಬಿಟ್ಟಾಗ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜನಾಚಾರ್ಯರು, ಬಸವೇಶ್ವರು ಕೂಡ ಇಲ್ಲಿ ಇಂಪಾರ್ಟೆನ್ಸ್ ಆಗತ್ತೆ. ಇವರ ಜೀವನ ಮತ್ತು ಇವರ ಕೊಡುಗೆಗಳು ಕೂಡ ನಾವಿಲ್ಲಿ ಸ್ಟಡಿ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸಾಮ್ರಾಜ್ಯ. ಸೆಕೆಂಡ್ PUC ಬುಕ್ಸ್ ಅಲ್ಲಿ ಇದನ್ನ ನಾವು ಕವರ್ ಮಾಡ್ಕೋಬಹುದು. ನೆಕ್ಸ್ಟ್ ಅಹೋಂ ರಾಜ ಮನೆತನ, ಮೊಘಲರು ಮತ್ತು ಮರಾಠರು. ಇದು 8th ಸ್ಟ್ಯಾಂಡರ್ಡ್ ಬುಕ್ಸ್ ಅಲ್ಲಿ ಈ ಸಿಲೆಬಸ್ ಅನ್ನು ನಾವು ಕವರ್ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಭಕ್ತಿ ಪಂಥ ಮತ್ತು ಸೂಫಿ ಪರಂಪರೆ. ಭಾರತಕ್ಕೆ ಯುರೋಪಿಯನರ ಆಗಮನ. ಭಾರತಕ್ಕೆ ಯುರೋಪಿಯನರು ಯಾಕೆ ಬಂದಿದ್ರು, ಇದು ನಮ್ಗೆ ಸೆಕೆಂಡ್ PUC ಬುಕ್ಸ್ ಅಲ್ಲಿ ಸಿಗತ್ತೆ. ನಾವು ಇದು ಡಿಗ್ರಿ ಬುಕ್ಸ್ ಅಲ್ಲಿ ಕೂಡ ನಾವು ಸಿಲೆಬಸ್ ಅನ್ನ ಕವರ್ ಮಾಡ್ಕೋಬಹುದು. ಸೊ ಡೆಪ್ತ್ ಆಗಿ ಕ್ವಶನ್ ಕೇಳುವುದರಿಂದ ನಾವು ಇಲ್ಲಿ ಡಿಗ್ರಿ ಬುಕ್ಸ್ ರೆಫರ್ ಮಾಡ್ಬೇಕಾಗತ್ತೆ. ಜೊತೆಗೆ ಆಥರ್ ಬುಕ್ಸ್, KN ಬುಕ್ಸ್ ಕೂಡ ನಾವು ಇಲ್ಲಿ ರೆಫರ್ ಮಾಡಬಹುದು. ಸದಾಶಿವ ಬುಕ್ಸ್ ಕೂಡ ನಾವು ಇಲ್ಲಿ ರೆಫರ್ ಮಾಡಬಹುದು. ನೆಕ್ಸ್ಟ್ ಇಲ್ಲಿ 18ನೇ ಶತಮಾನದ ಭಾರತ, ಬ್ರಿಟಿಷರ ಆಳ್ವಿಕೆಗೆ ಪರಿಣಾಮಗಳು. ನಾಗರಿಕ ಸೇವೆ, ಸೈನ್ಯಾಡಳಿತ, ಪೊಲೀಸ್ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆ, ಖಾಯಂ ಜಮೀನ್ದಾರ ಪದ್ಧತಿ, ರೈತವಾರ ಪದ್ಧತಿ, ಮಹಲ್ವಾರಿ ಪದ್ಧತಿ, ಇಂಗ್ಲಿಷ್ ಶಿಕ್ಷಣ, ವ್ಯಾಪಾರ ಮತ್ತು ವಾಣಿಜ್ಯ, ಆಡಳಿತ ಸುಧಾರಣೆಗಳು, ಭೂ ಕಂದಾಯಗಳು. ಸೊ ಇಲ್ಲಿ ನಾವು ಗವರ್ ಅಂತ ಹೇಳಿ ಕರಿತೀವಿ, ಗವರ್ನರ್ ಜನರಲ್ ಅಂತ ಹೇಳಿ ಕರಿತೀವಿ. ಸೊ ಇದೆಲ್ಲವೂ ಕೂಡ ಇಲ್ಲಿ ಇಂಪಾರ್ಟೆನ್ಸ್ ಆಗುತ್ತೆ. ನೆಕ್ಸ್ಟ್ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ, ಆಂಗ್ಲೋ ಮರಾಠ ಯುದ್ಧಗಳು, ಆಂಗ್ಲೋ ಸಿಖ್ ಯುದ್ಧಗಳು, ಆಂಗ್ಲೋ ಮೈಸೂರು ಯುದ್ಧಗಳು, ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಸೊ ಮೈಸೂರು ಮತ್ತು ಇತರೆ ಸಂಸ್ಥಾನಗಳು. ನೆಕ್ಸ್ಟ್ ಇಲ್ಲಿ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು. ಇದನ್ನ BP ಇದ್ದವರು ಸಾಯ್ತಾರೆ,
ಭಾರತ ಮತ್ತು ಕರ್ನಾಟಕ ಪ್ರೈಮ್ ಮಿನಿಸ್ಟರ್ AC ರೂಮ್ ಅಲ್ಲಿ ಕುತ್ಕೊಂಡು ಮಾತಾಡ್ತಾರೆ. ಸೊ ನಾ ಈ ಕ್ಲಾಸ್ ವಿಡಿಯೋನ ಮಾಡಿದೀನಿ. ಈ ಒಂದು ಚಾನೆಲ್ ಅಲ್ಲಿ ನೀವು ಅದನ್ನ ಹೋಗಿ ನೋಡ್ಕೋಬಹುದು. ಸೊ ಇದೆಲ್ಲವೂ ಕೂಡ ನಮಗೆ ಇಂಪಾರ್ಟೆನ್ಸ್ ಆಗತ್ತೆ. ಇಲ್ಲಿ ಬ್ರಹ್ಮ ಸಮಾಜವನ್ನ ಯಾರು ಸ್ಥಾಪನೆ ಮಾಡಿದ್ರು, ಎಷ್ಟರಲ್ಲಿ ಸ್ಥಾಪನೆ ಮಾಡಿದ್ರು, ಯಾಕೆ ಸ್ಥಾಪನೆ ಮಾಡಿದ್ರು, ಅದರಿಂದ ಆದಂತ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅದೇ ರೀತಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೋಡ್ಕೋಬೇಕಾಗತ್ತೆ. ಸ್ವಾತಂತ್ರ್ಯದ ಭಾರತ, ಕರ್ನಾಟಕದ ಏಕೀಕರಣ ಮತ್ತು ಗಡಿ ವಿವಾದಗಳು. ನೆಕ್ಸ್ಟ್ ಅದೇ ರೀತಿ ಕರ್ನಾಟಕದ ಸಮಾಜಮುಖಿ ಚಳುವಳಿ, ಕರ್ನಾಟಕದ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆ, ಕರ್ನಾಟಕದಲ್ಲಿ ವಿವಿಧ ಕ್ಷೇತ್ರಗಳ ಮನ್ನಡೆ, ಜಗತ್ತಿಗೆ ಪ್ರಮುಖ ಘಟನೆಗಳು ಮತ್ತು ಪಾಶ್ಚಾತ್ಯ ರಿಲಿಜನ್ಗಳು. ನೆಕ್ಸ್ಟ್ ಇಲ್ಲಿ ವಿಶ್ವ ಮತ್ತು ಯುರೋಪ್ ಇತಿಹಾಸದ ಪ್ರಮುಖ ಘಟನೆಗಳು, ಆಧುನಿಕ ಯುರೋಪ್, ಕ್ರಾಂತಿ ಹಾಗೂ ರಾಷ್ಟ್ರ ಪ್ರಭುತ್ವಗಳ ಉದಯ, ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ. ಸೊ ಇದನ್ನ ನಾವು ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನವನ್ನ ನೋಡ್ತಾ ಇದ್ದೀವಿ. ಅದರಲ್ಲಿ ಸೆಕೆಂಡ್ ಬರೋದು ನಮಗೆ ಭೂಗೋಳಶಾಸ್ತ್ರ. ಸೊ ಇಲ್ಲಿ ಭೂಗೋಳಶಾಸ್ತ್ರ ನೋಡ್ತೀವಿ, ಪೌರ ನೀತಿ ನೋಡ್ತೀವಿ, ರಾಜ್ಯಶಾಸ್ತ್ರವನ್ನ ನೋಡ್ತೀವಿ, ಅರ್ಥಶಾಸ್ತ್ರವನ್ನ ನೋಡ್ತೀವಿ. ಇಲ್ಲಿ ಗ್ಲೋಬ್ ಮತ್ತು ನಕಾಶೆಗಳು, ಭೂಮಿಯ ಸ್ವರೂಪ, ಭೂಮಿ ನಮ್ಮ ಜೀವಂತ ಗ್ರಹ, ಶಿಲಾಗೋಳ, ವಾಯುಗೋಳ, ಜಲಗೋಳ. ಫಸ್ಟ್ PUC ಬುಕ್ಸ್ ಅಲ್ಲಿ ನಮಗೆ ಇದು ಎಲ್ಲವೂ ಕೂಡ ಕವರ್ ಆಗಿದೆ. ಫಸ್ಟ್ PUC ಬುಕ್ ಹೋದ್ರೆ ಸಾಕು, ನಾವಿಲ್ಲಿ ಕವರ್ ಮಾಡ್ಕೋಬಹುದು ಎಲ್ಲವೂ ಕೂಡ. ಆಫ್ರಿಕಾ ಖಂಡ, ಉತ್ತರ ಅಮೆರಿಕಾ ಖಂಡ, ದಕ್ಷಿಣ ಅಮೆರಿಕಾ 6th ಸ್ಟ್ಯಾಂಡರ್ಡ್ ಅಲ್ಲಿ ನಮಗಿದು ಕೂಡ ಸಿಗ್ತದೆ. ನೆಕ್ಸ್ಟ್ ಅದೇ ರೀತಿ ಪೌರ ನೀತಿ, ರಾಜ್ಯಶಾಸ್ತ್ರ ಕೂಡ ಇಲ್ಲಿ ಇಂಪಾರ್ಟೆನ್ಸ್ ಆಗತ್ತೆ. ಪ್ರಜಾಪ್ರಭುತ್ವ, ಪೌರ ಮತ್ತು ಪೌರತ್ವ, ಆರ್ಟಿಕಲ್ಸ್ ಇಂಪಾರ್ಟೆನ್ಸ್ ಆಗತ್ತೆ. ಇಲ್ಲಿ ಭಾರತ ಸಂವಿಧಾನ ನೋಡ್ಬೋದು. ಸಂವಿಧಾನದ ರಚನಾ ಸಮಿತಿ, ಪ್ರಸ್ತಾವನೆ, ಸಂವಿಧಾನದ ಲಕ್ಷಣಗಳು, ಮೂಲಭೂತ ಹಕ್ಕುಗಳು. UPS ಗಂಗಾಧರ್ ಸರ್ ಬುಕ್ಸ್ ಅನ್ನ ಓದ್ ಬಂದ್ಬಿಟ್ಟು ಇಲ್ಲಿ ಸಿಲೆಬಸ್ ಅನ್ನ ಕವರ್ ಮಾಡ್ಕೋಬಹುದು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ 9th ಸ್ಟ್ಯಾಂಡರ್ಡ್ ಬುಕ್ಸ್ ಅಲ್ಲಿ ಇದು ನಿಮಗೆ ಕವರ್ ಆಗತ್ತೆ. ಅದೇ ರೀತಿ ನೆಕ್ಸ್ಟ್ ನ್ಯಾಯಾಂಗ, ಚುನಾವಣಾ ವ್ಯವಸ್ಥೆ ಯಾವ ರೀತಿ ಇತ್ತು, ಮುಂಚೆ ಹೆಂಗಿತ್ತು, ಇವಾಗ ಪ್ರೆಸೆಂಟ್ ಯಾವ ರೀತಿ ಇದೆ. ನೆಕ್ಸ್ಟ್ ಒನ್ ಇಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರಗಳು, ದೇಶದ ರಕ್ಷಣೆ ಮತ್ತು ರಕ್ಷಣಾ ಪಡೆಗಳು, ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ರಾಷ್ಟ್ರೀಯ ಚಿಹ್ನೆಗಳು. ನೆಕ್ಸ್ಟ್ ಸಮಾಜಶಾಸ್ತ್ರ, ಮಾನವ ಮತ್ತು ಸಮಾಜ, ಮಾನವ ಮತ್ತು ಸಂಸ್ಕೃತಿ,